ಯಾರದು ಯಾರದು? ಹಾ, ಹೇಳು, ಈ ಬೊಮ್ಮೆ ಸುಡಕ್ಕೆ ಟ್ರೈ ಮಾಡ್ತಾ ಇದ್ದೆ. ಹೇಳು, ಬೇಗ ಹೇಳು. ಹೇಳ್ತೀನಿ ಬಿಡು. ಹೇಳ್ತೀನಿ, ಆದ್ರೆ ಈ ವಿಷಯ ಯಾರಿಗೂ ಹೇಳ್ಬಾರ್ದು. ನನ್ ಮರ್ಯಾದೆ ಹೋಗುತ್ತೆ. ಆಗ್ಲಿ ಹೇಳು. ನನಗೂ ನಾಗರಾಜ ಹೆಂಡತಿಗೂ ಸಂಬಂಧ ಇತ್ತು. ಅವಳ ದಿನ ನನ್ನ ಆಶ್ರಮಕ್ಕೆ ಬರ್ತಾ ಇದ್ಲು. ಅವಳ ತಮ್ಮ ಅವಳಿಗೆ ರಕ್ಷಣೆ ನೀಡ್ತಾ ಇದ್ದ. ಒಂದಿನ ಅವಳ ತಮ್ಮ ಇದ್ದಕ್ಕಿದ್ದಾಗೆ ಕಾಣೆ ಆದ. ಅವನ್ ಕಾಣೆ ಆದ 1 ವಾರಕ್ಕೆ ಅವಳು ನನ್ನ ಆಶ್ರಮಕ್ಕೆ ಬಂದ್ಲು. ಜ್ಞಾನ ಬಂದ್ಮೇಲೆ ಒಳಗ್ ಬಂದ್ ನೋಡ್ದೆ, ಅಲ್ಲ ಅವಳು ಇರ್ಲಿಲ್ಲ. ಅವತ್ತು ಆ ಹಾಳ್ ಮನೆ ಹತ್ರ ಆ 2 ಹೆಣ ಸಿಕ್ದಾಗಿಂದ ನನಗೆ ತುಂಬಾ ಭಯ ಆಯ್ತು. ಪೊಲೀಸ್ನವರು ನಾಯಿಗಳನ್ನೇನಾದ್ರು ಕರ್ಕೊಂಡ್ಬಂದು ಆ ನಾಯಿಗಳಿಗೆ ಬೊಂಬೆನ ಮೂಸಿ ನಮ್ಮ ಆಶ್ರಮಕ್ಕೆ ಬಂದು ನಾನೇ ಕೊಲೆಗಾರ ಅಂತ ತೀರ್ಮಾನ ಮಾಡ್ಬಿಟ್ರೆ. ಅದು ಅಲ್ದೆ ನಾಗರಾಜ್ ರಾಯರ್ 2ನೇ ಹೆಂಡತಿಗೂ ನನಗೂ ಇರೋ ಸಂಬಂಧ ಇಡೀ ಊರಿಗೆ ಗೊತ್ತಾಗುತ್ತೆ ಅಂತ ಭಯ ಆಯ್ತು. ಅದಕ್ಕೆ ಈ ಬೊಂಬೆನೆ ಸುಟ್ಬಿಟ್ರೆ ಯಾರಿಗೂ ಏನು ಗೊತ್ತಾಗಲ್ಲ ಅಂತ ನಾನು ಈ ರೀತಿ ಮಾಡಿದೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನೀನ್ ಹೇಳ್ತಿರೋದೆಲ್ಲ ನಿಜ ತಾನೆ? ನನ್ನ ಅಡೆಗ್ಲು ನಿಜ. ಬಿಟ್ಬಿಡಿ ಕುಮಾರ್. ಹೋಗು. ಸರ್, ಆ ಸನ್ಯಾಸಿ ಹೇಳೋದ್ ನೋಡಿದ್ರೆ ಈ ಕುಡ್ಕ ಹೇಳಿದ ಮಾತು ನಿಜ ಅನ್ಸುತ್ತೆ. ಈ ಬೊಂಬೆಲ ಯಾರ ಸೇರ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ. ಇದನ್ನ ನೋಡೇ ಆ ಕುಡ್ಕ ಇದ್ರಲ್ಲಿ ದೆವ್ವ ಸೇರ್ಕೊಂಡಿದೆ ಅಂತ ಹೇಳಿರ್ಬೇಕು. ಕರೆಕ್ಟ್. ಈ ದೆವ್ವನೂ ಅಲ್ಲ, ಭೂತಾನೂ ಅಲ್ಲ. ಸುಂದರಮ್ಮ, ಏನಿದು? ರಕ್ತ ರಕ್ತ. ಏನ್ ಸರ್ ಇದು? ಏನು ಅಂತ ನೋಡಿ, ನಮ್ಮನ್ನೆಲ್ಲ ಹೆದರ್ಸೋದಕ್ಕೆ ಯಾರೋ ಆಡ್ತಿರೋ ನಾಟಕ ಇದು. ನೀವ್ ಯಾರೇನು ಹೆದರ್ಬೇಕಾಗಿಲ್ಲ. ಹೌದು, ನಮ್ಮಲ್ಲೇ ಯಾರೋ ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಇದು ದೆವ್ವ ಅಲ್ಲ ಅಂದ ಮೇಲೆ ನಿಂಬೆ ಹಣ್ಣಿನಿಂದ ರಕ್ತ ಹೇಗೆ ಬಂತು? ಈ ಹಾಸಿಗೆ ಮೇಲೆ ಕಾಗೆ ಹೇಗೆ ಬಂದು ಬಿತ್ತು? ಇದ್ರಲ್ಲಿ ಏನೋ ಟ್ರಿಕ್ಸ್ ಇದೆ ಅಷ್ಟೇ. ಇದು ದೆವ್ವನೂ ಅಲ್ಲ, ಭೂತನೂ ಅಲ್ಲ. ಕುಮಾರ್, ಅಲ್ಲಿ ನೋಡಿ. ಅಲ್ಲಿ ಬಿದ್ದಿದ್ ಬೊಂಬೆ ಇಲ್ಲಿ ಹೇಗೆ ಬಂತು? ನಮ್ಮವರೇ ಯಾರೋ ಇದನ್ನ ಇಲ್ಲಿ ತಂದಿಟ್ಟಿದ್ದಾರೆ. ಯೂನಿಟ್ ಹುಡುಗರೆಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರು ಎಲ್ರಿಗೂ ಇಲ್ಲಿರೋಕೆ ಭಯ ಆಗ್ತಾ ಇದೆ ಅಂತೆ.